ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಜಾಮ್ ಅನ್ಬೋದು, ಮಾವಿನಕಾಯಿ ಮುರಂಬ ಅನ್ಬೋದು, ಅಥವಾ ಮಾವಿನಕಾಯಿ ಹಲ್ವಾ ಅನ್ಬೋದು. ಯಾವ ರೀತಿನಾದರೂ ಕರಿಬೋದು. ಮೊದಲನೇದಾಗಿ ಮಾವಿನಕಾಯಿನ ಚೆನ್ನಾಗಿ ಅದರಲ್ಲಿರೋ ಹಾಲೆಲ್ಲ ಹೋಗುವ ಹಾಗೆ ತೊಳಿಬೇಕು. ಹಿಂದೆ ತೊಟ್ಟೆಲ್ಲ ತೆಗೆದು ಅದರಲ್ಲಿ ಹಾಲೇನಾದ್ರು ಚೆಲ್ಲಿದ್ರೆ ಅದೆಲ್ಲ ಹೋಗುವ ಹಾಗೆ ಚೆನ್ನಾಗಿ ತೊಳೆದು ಒಂದು ಒಣ ಕಾಟನ್ ಬಟ್ಟೆಯಲ್ಲಿ ಒಂದು ಸ್ವಲ್ಪನೂ ನೀರಿರಬಾರ್ದು. ಆ ರೀತಿ ಒಂದು ಸ್ವಲ್ಪನೂ ನೀರಿಲ್ಲದ ಹಾಗೆ ಚೆನ್ನಾಗಿ ಒರೆಸ್ಕೋಬೇಕು. ನೀರಿದ್ರೇ ಕೆಟ್ಟೋಗೋದು. ಆದ್ದರಿಂದ ನೀರು ಸ್ವಲ್ಪವೂ ಇಲ್ಲದ ಹಾಗೆ ಕಾಟನ್ ಬಟ್ಟೆಲಿ ಚೆನ್ನಾಗಿ ಒರೆಸ್ಕೊಂಡು ಅದರದ್ದು ಹಿಂದೆ ತೊಟ್ಟನ್ನು ಸಹ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟು ಒಂದು ಪೀಲರ್ ತಗೊಂಡು ಮಾವಿನಕಾಯಿನ ಸಿಪ್ಪೆಯನ್ನು ಚೆನ್ನಾಗಿ ತೆಗೆದು ರೆಡಿ ಮಾಡ್ಕೋಬೇಕು. ಸಿಪ್ಪೆನ ತೆಗೆದಾಯಿತು. ಈಗ ಅದರಲ್ಲಿ ಮೇಲಿಂದ ಬಿದ್ದಾಗ ಸ್ವಲ್ಪ ಏಟಾಗಿರುತ್ತಲ್ಲ, ಆ ಭಾಗದಲ್ಲಿ ಸ್ವಲ್ಪ ಕೆಟ್ಟೋದ ಆಗಿರುತ್ತೆ. ಅದನ್ನು ಸಹ ಚೆನ್ನಾಗಿ ತೆಗೆದಿಟ್ಕೋಬೇಕು. ಇಲ್ಲ ಅಂದರೆ ನಾವು ಮಾಡೋ ಜಾಮು ಹಾಳಾಗೋ ಸಾಧ್ಯತೆ ಇರುತ್ತೆ. ಈ ಕೆಟ್ಟೋಗಿರೋದು ಅಂದರೆ ಸ್ವಲ್ಪ ಬತ್ತಿರೋದು ಆ ಥರ ಎಲ್ಲ ತೆಗೆದಾದ್ಮೇಲೆ ನಾವು ಒಂದು ತುರಿಯೋ ಪಾತ್ರೆಯಲ್ಲಿ ಚೆನ್ನಾಗಿ ತುರಿದಿಟ್ಕೋಬೇಕು. ನೋಡಿ, ಒಂದು 4 ಮಾವಿನಕಾಯಿ ತೊಗೊಂಡಿದ್ದೀನಿ. ಗಿಣಿ ಮಾವಿನಕಾಯಿ ಚೆನ್ನಾಗಿ ತುರಿದು ರಸನ ಸ್ವಲ್ಪ ತೆಗೆದಿದ್ದೀನಿ, ಹಿಂಡಿ ತೆಗೆದಿದ್ದೀನಿ. ಯಾಕೆಂದರೆ ಹುಳಿ ಹುಳಿ ಆಗುತ್ತೆ. ಆ ಹುಳಿನ ಚಿತ್ರಾನ್ನ ಅಥವಾ ಜ್ಯೂಸ್ ಮಾಡ್ಕೋಬೋದು. ಈಗ ಒಂದು ಪಾತ್ರೆ ತಗೊಳ್ಳಿ. ಒಂದು ಬಟ್ಲು ತುರಿದಿರೋ ಮಾವಿನಕಾಯಿಗೆ ಅದೇ ಅಳತೆಯಲ್ಲಿ ಒಂದು ಬಟ್ಲು ಫುಲ್ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಪುಡಿ ಮಾಡಿರೋ ಬೆಲ್ಲ, ಉಂಡೆ ಬೆಲ್ಲ. ಕೆಲವರು ಸಕ್ಕರೆನೂ ಹಾಕ್ತಾರೆ. ಆದರೆ ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಒಳ್ಳೆಯದು ಅಂತ ನಾನು ಬೆಲ್ಲನೇ ಹಾಕ್ತಾಯಿದ್ದೀನಿ. ಹುಳಿ ಜಾಸ್ತಿ ಇದ್ದರೆ ಬೆಲ್ಲದ ಪ್ರಮಾಣ ಜಾಸ್ತಿ ಹಾಕಬೇಕು. ನಾನಿಲ್ಲಿ ಒಂದು ಬಟ್ಲಿಗೆ 1 ಬಟ್ಲು ಬೆಲ್ಲನೇ ಹಾಕಿದ್ದೀನಿ. ನೆಕ್ಸ್ಟು ಇದನ್ನು ಒಂದು 4 ಅವರು ಚೆನ್ನಾಗಿ ಕಲಸಿ ಹಾಗೆ ಬಿಡಬೇಕು. ಆ ಬೆಲ್ಲದ ನೀರು ಮತ್ತು ಹುಳಿ ಅಂಶ ಎರಡು ಸೇರಿ ಸ್ವಲ್ಪ ನೀರು ಬಿಡುತ್ತೆ. ಹಾಗಾಗಿ ಒಂದು 4 ಅವರ್ ಆದಮೇಲೆ ಇಲ್ಲಿ ನೋಡಿ, ಈ ಕಲರ್ ಎಷ್ಟು ಚೇಂಜ್ ಆಗಿದೆ. ನೀರು ನೋಡಿ, ಬೆಲ್ಲದ ನೀರು ಈ ರೀತಿ ಬಿಟ್ಕೊಂಡಿದೆ. ಈಗ ಜಾಮ್ ಅರ್ಧ ರೆಡಿ ಆಯಿತು. ನೆಕ್ಸ್ಟ್ ಮೆಥಡ್, ಗ್ಯಾಸ್ ಹಚ್ಚಿ ರೆಡಿ ಮಾಡ್ಕೊಂಡಿರೋ ಬೆಲ್ಲ ಮತ್ತು ತುರಿದಿರೋ ಮಾವಿನಕಾಯಿ ಎರಡನ್ನೂ ಸಹ ಕುದಿಯೋಕ್ಕಿಟ್ಟಿದ್ದೀನಿ. ಇದು ಒಂದು ಕುದಿ ಬಂದರೆ ಸಾಕು. ದೊಡ್ಡೂರಿಲೇ ಕುದಿಸ್ಬೋದು, ಕೈ ಆಡಿಸ್ತಾ ಇರಬೇಕು. ಉರಿ ಸಣ್ಣಗೆ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಏಲಕ್ಕಿ ಪುಡಿ ಮಾಡ್ಕೊಳ್ಳೋಣ. ಅದು ಕುದೀತಾ ಇರುತ್ತೆ. ಏಲಕ್ಕಿನ ಸಣ್ಣಗೆ ಚೆಚ್ಚಿ ಪುಡಿ ಮಾಡಿ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಗಸಗಸೆನೂ ಅಷ್ಟೇ. ಇದನ್ನು ಸಹ ಒಂದು ಕಲ್ಲಿಗೆ ಹಾಕಿ ಚೆನ್ನಾಗಿ ಹುರಿದು ಚೆನ್ನಾಗಿ ಸ್ವಲ್ಪ ಸಣ್ಣಕ್ಕೆ ಮಾಡ್ಕೊಳ್ಳಿ. ಇದು ಬೇಗ ಸ್ವಲ್ಪ 2 ಭಾಗ ಆಗಬೇಕು, ಸ್ವಲ್ಪ ಪೌಡ್ರ್ ಆಗಬೇಕು ಅಂದರೆ ಸ್ವಲ್ಪ ಒಲೆ ಮೇಲಿಟ್ಟು ಸಣ್ಣ ಉರಿಯಲ್ಲಿ ಒಲೆ ಮೇಲಿಟ್ಟು ಹುರ್ಕೊಳ್ಳಿ. ನೆಕ್ಸ್ಟು ಒಂದು ಲಟ್ಟಣಿಗೆಯಲ್ಲಿ ಸ್ವಲ್ಪ ರೊಟ್ಟಿ ಮಣೆ ಮೇಲೆ ಅರೆದ್ರೆ ಸಾಕು. ಇದ್ರ ಪುಡಿ ರೆಡಿ ಆಗುತ್ತೆ. ತುಂಬ ಪೌಡ್ರು ನಯಸಾಗಬೇಕು ಅಂತೇನಿಲ್ಲ, ಹಾಗೆ ಇದ್ದರೂ ಪರವಾಗಿಲ್ಲ. ಈಗ ಇಲ್ಲಿ ನಮ್ಮ ಹಲ್ವಾ ರೆಡಿಯಾಗಿದೆ ನೋಡಿ. ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಒಂದು ಕುದಿ ಬಂದರೆ ಸಾಕು. ಈಗಾಗಲೇ ರೆಡಿ ಮಾಡ್ಕೊಂಡಿರೋ ಏಲಕ್ಕಿನ ಹಾಕ್ತಾಯಿದ್ದೀನಿ. ಅದ್ರ ಸುತ್ತ ಗಸಗಸೆ ಹುರಿದಿರೋದು, ಸ್ವಲ್ಪ ಪುಡಿ ಮಾಡ್ಕೊಂಡಿರೋದು ಅದನ್ನು ಸಹ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾಯಿದ್ದೀನಿ. ತುಂಬ ಕುದಿಸಿ ಇಟ್ಟರೆ ನೀರಿನಂಶ ಎಲ್ಲ ಕಡಿಮೆ ಆಗಿ ಗಟ್ಟಿಯಾಗಿಬಿಡುತ್ತೆ. ತುಂಬ ಕುದಿಬೇಕು ಅಂತೇನಿಲ್ಲ. ಒಂದು ಕುದಿ ಬೆಲ್ಲ ಮತ್ತು ಮಾವಿನಕಾಯಿ ತಿರುಳು ಎರಡೂ ಒಂದು ಕುದಿ ಬಂದರೆ ಸಾಕು. ಅದನ್ನು ಆಫ್ ಮಾಡಿ ಗಸಗಸೆ ಮತ್ತು ಏಲಕ್ಕಿ ಪುಡಿನ ಅದಕ್ಕೆ ಹಾಕಿ ಕಲಸಿ. ಎಲ್ಲ ಆದಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಮಿಶ್ರಣ ಮಾಡಿ. ಕಲ್ಲರ್ ನೋಡಿ, ಬೆಲ್ಲ ಯಾವ ಕಲ್ಲರ್ ಹಾಕಿರ್ತೀವೋ ಅದೇ ಕಲ್ಲರ್ ಈ ಗುಳುಂಬನೂ ಅದೇ ಕಲ್ಲರೇ ಬರುತ್ತೆ.
ಕಲ್ಲರ್ ಎಷ್ಟು ಚೆನ್ನಾಗಿದೆಯೋ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ರಾತ್ರಿ ಮಾಡೋದ್ರಿಂದ ಈ ಇರುವೆಗಳ ಕಾಟ ತಪ್ಸೋಕ್ಕೋಸ್ಕರ ಇಲ್ಲಿ ನೋಡಿ, ಚೇರಿಗೆ 4 ಸಣ್ಣ ಗ್ಲಾಸ್ ಲೋಟ ಇಟ್ಟು ಇರುವೆ ಹತ್ತದ ಹಾಗೆ ಪ್ರೊಟೆಕ್ಷನ್ ಕೊಟ್ಟಿದ್ದೀನಿ. ಅಷ್ಟು ಕಷ್ಟಪಟ್ಟು ಮಾಡಿ ಇರುವೆ ಹತ್ಬಿಟ್ರೆ ಏನು ಮಾಡೋದು? ನೀರಿದ್ದರೆ ಅದ್ರ ಮೇಲೆ ಹತ್ತಲ್ಲ ಅಂತ ಒಂದು ಗಾಜಿನ ಲೋಟಗಳನ್ನು ಇಟ್ಟು ರಾತ್ರಿ ಹಾರಲಿಕ್ಕೆ ದೂರ ಇಟ್ಟಿದ್ದೆ, ಅಡುಗೆ ಮನೆಯಿಂದ ದೂರ ಇಟ್ಟಿದ್ದೆ ಅಷ್ಟೇ. ಬೆಳಗಾಗೋದ್ರೊಳಗೆ ನೋಡಿ ಕಲ್ಲರು ಇನ್ನೂ ಚೇಂಜ್ ಆಗಿದೆ, ಗಟ್ಟಿಯಾಗಿದೆ. ತಿನ್ನೋದಕ್ಕೆ ಸೂಪರಾಗಿರುತ್ತೆ. ಇದನ್ನು ಒಂದು ಗಾಜಿನ ಬಾಟ್ಲಿಗೆ ಹಾಕ್ಕೊಂಡು ತಿಂಗಳಾನುಗಟ್ಲೆ ಇಡ್ಬೋದು. ಒಂದು ಸ್ವಲ್ಪನೂ ನೀರಿನಂಶ ಇರಬಾರ್ದು, ನೆನಪಿರಲಿ. ಪಾತ್ರೆಯಲ್ಲೇ ಆಗಲಿ ಅಥವಾ ಮಾವಿನಕಾಯಲ್ಲೇ ಆಗಲಿ ನೀರಿನಂಶ ಇಲ್ಲದೆ ಮಾಡಿದ್ರೆ ಇದು ಎಷ್ಟು ದಿನ ಆದರೂ ಕೆಡಲ್ಲ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಬಾಣಲಿಲಿ ಬೇಯ್ಬೇಕಾದ್ರೆ ಒಂದು ಸಲ ನೋಡಿ. ತುಂಬ ಹುಳಿ ಹುಳಿ ಅನಿಸಿದ್ರೆ ಒಂದು ಸಪ್ರೇಟ್ ಬಾಣಲಿಲಿ, ಒಂದು ಸಣ್ಣ ಬಾಣಲಿಲಿ ಹುಳಿ ಹಿಂಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಬೆಲ್ಲ ಹಾಕಿ ಕುದಿಸ್ಬಿಟ್ಟು ಪಾಕ ಮಾಡಿ ಹಾಕಿ. ತುಂಬ ಹುಳಿ ಹುಳಿ ಮಾಡ್ಕೋಬೇಡಿ. ಹುಳಿ ಮಾವಿನಕಾಯಿ ಆಗಿದ್ದರೆ ಬೆಲ್ಲದ ಪ್ರಮಾಣನ ಜಾಸ್ತಿ ಹಾಕಿ. ಒಂದು ಗಾಜಿನ ಬೌಲಿಗೆ ಎತ್ತಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿ. ಇದನ್ನು ನಾನಿಲ್ಲಿ ನೀರು ದೋಸೆಗೆ ಬಳಸ್ತಾ ಇದ್ದೀನಿ. ನೀವು ನೀರು ದೋಸೆ, ಚಪಾತಿ, ರೊಟ್ಟಿ ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಬೋದು. ಹಾಗೆ ಬೇಕಾದರೂ ತಿನ್ಬೋದು. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಈ ಸೀಸನಲ್ಲಿ ನೀವು ಒಮ್ಮೆ ಇದನ್ನು ಮಾಡಿಟ್ಕೊಳ್ಳಿ. ನೀವು ನೋಡ್ತಾ ಇದ್ದೀರಾ ಪ್ರೇಮಾ ಅಡುಗೆ ಮನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.